ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸುಲಭವಾಗಿ ಮೃದುವಾದ ಒಂದು ಕಡಲೆಬೇಳೆ ಹೋಳಿಗೆ ಮಾಡೋದನ್ನು ಹೇಳ್ಕೊಡಾಕ್ತೀನಿ. ಕಡಲೆಬೇಳೆ ಹೋಳಿಗೆ ಅಂದ್ರೆ ಯಾರಿಗಿಷ್ಟ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಕ್ಕವು. ಈಗಂತೂ ಮಾವಿನ ಹಣ್ಣು ಬಂದಿರ್ತಾವೆ, ಅಷ್ಟೇ ಹೋಳಿಗೆ ಮಾಡೋದು ತಿನ್ನೋದಂದ್ರೆ ಭಾಳ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಕಡಲೆಬೇಳೆ ಹೋಳಿಗೆಯನ್ನು ನಾನು ಮಾಡಿ ತೋರ್ಸಾಕ್ತೀನಿ. ಈಗ ಪೂರ್ತಿಯಾಗಿ ಒಂದು ಗ್ಲಾಸ ಕಡಲೆಬೇಳೆ ತೊಗೊಂಡೆ ನಾನಿಲ್ಲಿ. ಅವನ್ನ ಕ್ಲೀನಾಗಿ ತೊಳ್ಕೊಳಾಕ್ತೇನೆ ರೀ. ಕಡಲೆಬೇಳೆಯನ್ನು ಯಾವಾಗಲೂ ಕ್ಲೀನಾಗಿ ತೊಳ್ಕೊಂಡು ಎರಡೆರಡು ಸಲನೂ ಮೂರೊಂದು ಸಲ ಅದು ತೊಳೆದು ಅದನ್ನ ಕ್ಲೀನಾಗಿ ಮಾಡ್ಕೊಂಡು ಕಡಲೆಬೇಳೆಯನ್ನು ನಾವು ಹೂರಣವನ್ನು ಮಾಡ್ಕೊಳಕತ್ತೇಳಿ ರೆಡಿ ಮಾಡ್ಕೋಬೇಕಾಗ್ತದೆ ರೀ. ಈಗ ಕಡಲೆಬೇಳೆ ನಾನೆಲ್ಲ ನೀರು ಹಾಕಿ ಸ್ವಚ್ಛಂಗೆ ತೊಳ್ಕೊಂಡನಿ. ಇದಕ್ಕೆ ನಾನು ಎಷ್ಟು ಬೇಕಷ್ಟು ನೀರು ಹಾಕಿ, ಏನು ತೊಗೊಂಡಿರ್ತೀವಲ್ಲ ರೀ ಅದರಲ್ಲೇ 3ರಷ್ಟು ನೀರು ಹಾಕಿ ಇದನ್ನು ಕುದಿಸಾಕಿಡ್ಬೇಕು ರೀ. ಈಗ ನಾನು ನೀರು ಹಾಕೀನಿ, ಅದನ್ನು ಒಂದಷ್ಟು ಕುದಿಸಾಕಿಡಾಕ್ತೇನೆ ರೀ. ಈಗ ಕುಕ್ಕರ್ನಾಗ ಹಾಕಿ ಇದು ಬೇಳೆ ಇರ್ತೈತಲ್ಲ ರೀ, ಕಡಲೆಬೇಳೆ ತೊಳೆದ ಎಲ್ಲ ಇಟ್ಟು ಒಂದು 5 ವಿಸಲ್ ಆಗ್ಯಾವ. ಈಗ ನಾನು ನಿಮಗೆ ತೋರಿಸ್ತೀನಿ, ಹಿಂಗೆ ಬರ್ತೈತೆ ನೋಡ್ರಿ. ಇದು ಈ ಥರ ಬ್ಯಾಳೆ ಕುದ್ದಾಗಿಂದ ನೋಡ್ರಿ ಎಷ್ಟು ಮಸ್ತ್ ಕುದ್ದೈತಿ. ಇದೇ ಥರ ಬ್ಯಾಳೆ ಕುದ್ದಿತ್ತಂದ್ರೆ ನಮಗೆ ಹೂರಣ ಪರ್ಫೆಕ್ಟಾಗಿ ಬರ್ತೈತೆ ರೀ. ಈಗ ಇದನ್ನೆಲ್ಲ ಹೂರಣ ಮಾಡ್ಬೇಕಂತಂದ್ರೆ ಈ ಬ್ಯಾಳೆಯನ್ನು ನೀರಿಲ್ದಂಗೆ ಬಸ್ಕೋಬೇಕಾಗ್ತದೆ ರೀ. ಈಗ ನೀರಿಲ್ದಂಗೆ ಇದ್ರೊಳಗೆ ನಾನು ಸಾನಿಗೆ ಒಳಗೆ ಹಾಕಿ ಅದನ್ನೆಲ್ಲ ನೀರು ತಗೊಂಡು, ಅಂದ್ರೆ ಅದು ಸಾರಿಗೂ ಬರ್ತೈತೆ ರೀ. ಅದು ಸಾರು, ಹೋಳಿಗೆ ಸಾರು ಮಾಡೋಕ್ಕೆ ನೀರು ಅದ್ರದ್ದು ಕಟ್ಟೆಲ್ಲ ಬರ್ತೈತಿ. ಅದಕ್ಕೆ ನಾನು ಇದನ್ನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಬಸ್ಕೊಳಾಕ್ತೇನೆ ರೀ. ಈಗ ಬಂದದ್ದನ್ನು ಬ್ಯಾಳೆಯನ್ನು ಏನು ಮಾಡ್ತೀನಂದ್ರೆ ಈ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೆಲ್ಲ ಕುಡಿಸ್ಬೇಕಲ್ಲ ರೀ ಬ್ಯಾಳೆಗೆ. ಅದಕ್ಕೆ ನೀರು ಇಲ್ದಂಗೆ ತೊಗೋಬೇಕ್ರಿ. ಇದನ್ನ ಪೂರ್ತಿಯಾಗಿ ನೀರು ತೆಗೆದು ಇನ್ನೊಂದು ಪಾತ್ರೆಗೆ ಅದನ್ನ ಹಾಕ್ಕೊಳ್ಬೇಕ್ರಿ. ಈಗ ನೋಡಿರಿ ಈಗ ನಾ ಬೆಲ್ಲ ತೊಗೊಂಡ್ರೆ ಇದ್ರಷ್ಟನ್ನು ಬೆಲ್ಲ ತೊಗೋಬೇಕಾಗ್ತತಿ. ಈಗ ಎಷ್ಟು ನಾವು ಬ್ಯಾಳೆ ತೊಗೊಂಡಿದ್ದೀವಲ್ಲ ರೀ ಅದು ಒಂದು ಕಪ್ ನಿಂತ್ರನ ಬೆಲ್ಲನೂ ತೊಗೋಬೇಕ್ರಿ. ಈಗ ನೋಡಿರಿ ಈ ಬ್ಯಾಳೆಯನ್ನು ನಾನು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಕೊಂಡೀನಿ, ಯಾಕಂದ್ರೆ ಅದ್ರೊಳಗೆ ನೀರೇನು ಇರಬಾರ್ದು. ಅದಕ್ಕೆ ಇಷ್ಟು ಮಾಡಿ ಅದಕ್ಕೆ ನಾ ಈಗ ಬೆಲ್ಲ ಹಾಕೋತೇನೆ ರೀ. ಈಗ ಎಷ್ಟು ತೊಗೊಂಡಿದ್ನಲ್ಲ ರೀ ಅಷ್ಟು ಬೆಲ್ಲ, ಈಗ ಕಡಲೆಬೇಳೆ ತೊಗೊಂಡಷ್ಟು ಬೆಲ್ಲ ಹಾಕ್ಕೊಳಕ್ತೇನೆ. ಈ ಬೆಲ್ಲ ಏನು ಮಾಡ್ಬೇಕಂದ್ರೆ ಚಂದಂಗೆ ಕಡಲೆಬೇಳೆ ಜೊತೆ ಒಂದು ಸಣ್ಣ ಗುರಿ ಇಟ್ಟು ಮಿಕ್ಸ್ ಮಾಡ್ಬೇಕ್ರಿ ಇದನ್ನ. ಅಂದ್ರೆ ಅದೆಲ್ಲ ಬೆಲ್ಲ ಹೂರ್ಣ ಇದು ಬ್ಯಾಳೆ ಜೊತೆ ಹೊಂದ್ಕೋಬೇಕ್ರಿ ಅದು ಬೆಲ್ಲ ಕರಿಗೆ. ಈಗ ನೋಡಿರಿ ಇದೆಲ್ಲ ಬೆಲ್ಲ ಕರಿಗೈತಿ, ಇದು ಬ್ಯಾಳೆದು ಎಲ್ಲ ಚೆಂದಂಗೆ ಕುದ್ದೈತಿ ನೋಡಿ. ಇದನ್ನು ನಾವು ಈಗ ಹೂರ್ಣ ಮಾಡ್ಕೋಬೇಕಾಗ್ತತಿ. ಈಗ ಮಸ್ತಂಗೆ ಬ್ಯಾಳೆ ಇದು ಕುದ್ದಿದ್ದು ಚೆಂದಾಗೈತೆ ರೀ. ಆ ಬೆಲ್ಲದು ಎಲ್ಲ ಅದಕ್ಕೆ ಚೆಂದಂಗೆ ಮಿಕ್ಸೂ ಆಗೈತಿ ನೋಡಿರಿ, ಎಷ್ಟು ಮಸ್ತ್ ಆಗೈತಿ ಇದು. ಬೆಲ್ಲ ಎಲ್ಲ ಮಿಕ್ಸ್ ಆಗೋ ತನಕ ನಾವು ಚೆಂದಂಗೆ ಅದನ್ನ ತಿರುಗಿಸ್ಬೇಕಾಗ್ತತಿ. ಈಗ ಎಲ್ಲ ಮಿಕ್ಸ್ ಆಗಿರುವಂಥದ್ದು ಇದು ಬ್ಯಾಳೆ ಬೆಲ್ಲ ಥರಲ್ಲೂ ಕುಡಿಸಿದ್ದು ಇದು ಕರೆಕ್ಟಾಗಿ ಬಂದೈತೆ ರೀ. ಇದನ್ನು ನಾವು ಏನು ಮಾಡ್ಬೇಕಂತಂದ್ರೆ ನೋಡಿರಿ ಈಗ ಎಷ್ಟು ಮಸ್ತ್ ಬಂದೈತಿ. ಇದನ್ನ ಸ್ವಲ್ಪ ನಾವು ಒಂದಿಷ್ಟು ಆರಕ್ಕೆ ಬಿಡ್ಬೇಕ್ರಿ. ಆರಕ್ಕೆ ಬಿಟ್ಟಾದ್ಮೇಲೆ ಇದನ್ನು ಹೂರ್ಣ ಮಾಡ್ಕೋಬೇಕ್ರಿ. ಈಗ ಹೂರ್ಣ ಮಾಡ್ಕೋಬೇಕಂತಂದ್ರೆ ಇದೊಂದು ಸ್ವಲ್ಪ ಬಿಸಿ ಇದ್ರೆ ನಡಿತೈತಿ, ಪೂರ್ತಿಯಾಗಿ ಭಾಳ ಬಿಸಿಯಾಗಿ ಬೇಡ, ಒಂದು ಸ್ವಲ್ಪ ಇರಲಿ. ಅದು ಬಿಸಿಯಾಗಿತ್ತಂದ್ರೆ ನಡಿತೈತೆ. ಈಗ ನಾವು ಇದನ್ನು ತೊಗೊಂಡು ಏನು ಮಾಡ್ತೀವಿ ಅಂದ್ರೆ ಒಂದು ಸಾನಿಗೆ ತೊಗೊಂಡು ಅದ್ರೊಳಗೆ ಹಾಕಿ ಈ ಸ್ಪೂನ್ ಇರ್ತೈತಲ್ರಿ ಅದನ್ನ ತೊಗೊಂಡು ನಾನೀಗ ತಿಕ್ಕಾಕತ್ತೇನೆ ರೀ. ಇದು ನಾವು ಹೆಂಗೆ ತಿಕ್ತೀವೋ ಆ ಬ್ಯಾಳೆ ಬೆಲ್ಲ ಮೆತ್ತಗಿರ್ತೈತಲ್ಲ ರೀ ಅದು ಕೆಳಗೆ ಸಾನಿಗೆಲ್ಲ ಬಂದುಬಿಡ್ತೈತೆ, ಅದು ಹೂರ್ಣಾಗಿ ಬಂದುಬಿಡ್ತೈತೆ ಸಣ್ಣಗೆ. ಅದಕ್ಕೆ ನಾವು ಏನು ಮಾಡ್ಕೊಳಕ್ತಾನೆ ಅಂದರೆ ಇದ್ರೊಳಗೆ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಸ್ಪೂನ್ ತೊಗೊಂಡು ತಿಕ್ಕಾಕ್ತಾನೆ ರೀ. ಈಗ ನಿಮ್ಗೆ ಇದಷ್ಟು ನಾನು ಇದಕ್ಕೆ ಹಾಕಿ ತಿಕ್ಕೋದ್ರಿಂತ ಕೆಳಗಡೆ ನಮಗೆ ಹೂರ್ಣ ಭಾಳ ಮಸ್ತಂಗೆ ಏನು ಗಂಟಾಗ್ಲಾರ್ದೆ ಚೆಂದಂಗೆ ಈ ಮಿಕ್ಸಿ ಒಳಗೆ ಮಾಡಿದ್ಕಿಂತನೂ ಭಾಳ ನೈಸಾಗಿ ಬರುವಂಥ ಒಂದು ಹೂರ್ಣ ತಯಾರಾಗ್ತದೆ ರೀ. ಈಗ ನೋಡಿರಿ ನಾ ಕೈಯಿಂದ ಮಾಡಾಕ್ತಾನೆ. ಇದನ್ನೆಲ್ಲ ಈ ಥರ ಒಂದು ಹೂರ್ಣ ಮಾಡ್ಕೊಂಡಿವಿ ಅಂದ್ರೆ ಹೋಳಿಗೆ ಭಾಳ ಭಾರಿ ಬರ್ತಾವ್ರಿ. ಈಗ ನೋಡಿರಿ ಎಷ್ಟು ಮಸ್ತಂಗೆ ಇದನ್ನೆಲ್ಲನೂ ಮಾಡ್ಕೊಂಡೆ ನಾನು ಹೂರ್ಣ. ಸಾನಿಗೆ ಒಳಗೆ ಹಾಕಿ ಈ ಥರ ಮಾಡಿದ್ರಿಂತ ನಮಗೆ ಕೆಳಗಡೆ ಹೂರ್ಣ ಮಸ್ತಂಗೆ ಸಿಗ್ತತೆ ರೀ. ಇದೊಂದೆಳೆ ನಮಗೆ ಇದ್ರಾಗ ಏನರ ಉಳಿತಂದ್ರೆ ಇದನ್ನು ನಾವು ಸಾರು ಮಾಡ್ಕೋಬೋದು. ಈಗ ನೋಡಿ ಹೂರ್ಣ ಮಾಡೋದು ತೋರ್ಸಾಕ್ತೇನೆ ನಾನು. ಇದೇ ಸಾನಿಗೆ ಹಾಕಿ ನಾ ಎಲ್ಲ ಹಿಂಗೆ ಕೈಯಿಂದ ಅದನ್ನ ತಿಕ್ಕಾಕ್ತಾನೆ, ಅದರಿಂದ ಹೂರ್ಣ ಕೆಳಗೆ ಬರ್ತೈತೆ. ಈಗ ನೋಡಿರಿ ಎಲ್ಲ ಆಗಕ್ಕೆ ಬಂತು. ಇದನ್ನು ನಾವು ಒಂದು ಸ್ವಲ್ಪ ಉಳಿತಂದ್ರೂ ಸಾರಿಗೆ ಹಾಕೋತಾನೆ ರೀ. ಈಗ ನೋಡಿರಿ ಎಷ್ಟು ಕಡಿಮೆ ಆಗ್ತದು, ಯಾಕಂದರೆ ಇದ್ರೊಳಗೆ ದಪ್ಪಾಗಿ ಉಳಿದಿರುವಂಥದ್ದು ಒಂದು ಚೂರು ಉಳಿತೈತಿ. ಅದನ್ನು ನಾವು ಸಾರಿಗೆ ಹಾಕ್ಕೊಳ್ತೀವಿ ನೋಡಿರಿ. ಈಗ ಇಷ್ಟು ಬಂದೈತೆ ನೋಡಿರಿ, ಇಷ್ಟ ಬರ್ತೈತೆ, ಅದು ಭಾಳ ಬರೋದಿಲ್ಲ. ಈಗ ನಾವು ಹೂರ್ಣ ಹೆಂಗಾಗೈತೆ ಅನ್ನೋದು ತೋರಿಸ್ತೀನಿ ರೀ. ಹೂರ್ಣ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ನೋಡಿರಿ, ಎಷ್ಟು ಫಸ್ಟ್ ಕ್ಲಾಸ್ ಹೂರ್ಣ ಆಗೈತೆ. ಏನು ಗಂಟಿಲ್ದ ಏನಿಲ್ದ ಈಜಿಯಾಗೆ ಒಂದು
ಮಿಕ್ಸಿ ಜಾರ್, ಮಿಕ್ಸಿ ಇಲ್ದ, ಕರೆಂಟೂ ಬೇಕಾಗಿಲ್ಲ ರೀ, ಏನೂ ಬೇಕಾಗಿಲ್ಲ. ಆರಾಮಾಗಿ ನಾವು ಎಲ್ಲಿ ಬೇಕಲ್ಲೇ ಗಾಳಿ ಕೂತನ್ನು ಮಾಡ್ಕೊಬೋದು. ಇದನ್ನ ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಹೂರಣ ಇಲ್ಲೇ ತಯಾರಾಗೈತಿ. ಈ ಹೂರಣದಿಂದ ನಾನು ಹೋಳ್ಗಿನೂ ಮಾಡೋದು ತೋರಿಸ್ತೀನಿ ರೀ ನಿಮಗೆ. ನೋಡಿ ಎಷ್ಟು ಮಸ್ತ್ ಆಗ್ತದೆ ಹೂರ್ಣ. ಫಸ್ಟ್ ಕ್ಲಾಸ್ ಆದ ಒಂದು ಹೂರಣ ಈ ಇದರಿಂದ ರೆಡಿ ಆಯ್ತು ರೀ. ಈಗ ಕಡಲೆಬೇಳೆ ಯಂತ್ರ. ಈಗ ನಾನು ಗೋಧಿ ಹಿಟ್ಟನ್ನು ತೊಗೊಳಕ್ತಾನೆ ರೀ. ಗೋಧಿ ಹಿಟ್ಟು ತೊಗೊಂಡು ಇನ್ನು ಹೋಳ್ಗೆ ಹಿಟ್ಟು ಅಂತೇಳಿ ನಾದ್ತಾರಲ್ಲ ರೀ, ಆ ಹೋಳ್ಗೆ ಹಿಟ್ಟನ್ನು ನಾದ್ಕೊಳಕ್ತಾನೆ. ಈಗ ನಾನು ಈ ಕಪ್ ಒಂದು ಕಪ್ ಗೋಧಿ ಹಿಟ್ಟು ತೊಗೋತೀನಿ ರೀ. ಈಗ ನಿಮಗೆ ಮೆಜರ್ಮೆಂಟ್ ತೋರಿಸಿದ್ರಿ ಅಂತ ಇದೇ ಥರ ತೊಗೊಂಡ್ರೆ ಭಾಳ ನಿಮಗೆ ಹೆಲ್ಪ್ ಆಗ್ತೈತಿ. ಅದಕ್ಕೆ ನಾನು ಎಷ್ಟು ಬೇಕಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಈಗ ನೋಡಿರಿ, ನಾನು ಒಂದು ಕಪ್ ಫುಲ್ಲ ಗೋಧಿ ಹಿಟ್ಟನ್ನು ಇದಕ್ಕೆ ತೊಗೊಂಡೇನಿ. ಗೋಧಿ ಹಿಟ್ಟಾಗಿಂದ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ತರಲ್ರಿ, ಹಂಗೆ ನೋಡಿ ಹಿಟ್ಟು ಎಷ್ಟೈತೆ ಅಷ್ಟು ನೋಡ್ಕೊಂಡು ನೀವು ಆದರೂ ಉಪ್ಪು ಹಾಕೋಬೇಕಾಗ್ತದೆ. ಉಪ್ಪು ಹಾಕೊಂಡಿಂದ ಸ್ವಲ್ಪ ಕಲರ್ ಸಲಾಗ ಅರಿಶಿನೂ ಹಾಕೊಳಕ್ತಾನೆ ರೀ. ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲೇ ಅರಿಶಿನವನ್ನು ಹಾಕೊಳಕ್ತಾನೆ. ಈಗ ನೋಡಿರಿ, ಇದನ್ನೆಲ್ಲನೂ ನಾವು ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಎಲ್ಲ ಹಾಕ್ಕೊಂಡೈತಲ್ರಿ ಅರಿಶಿನ, ಎಣ್ಣೆ ಅದೆಲ್ಲ ಚೆಂದಂಗೆ ಇದ್ರ ಜೊತೆ ಮಿಕ್ಸ್ ಮಾಡಕ್ತಾನೆ. ಮಿಕ್ಸ್ ಮಾಡಿ ಇದನ್ನು ಹಿಟ್ಟು ನಾದಿ ಇಟ್ಕೋಬೇಕ್ರಿ. ಈಗ ನೋಡಿರಿ ಹಿಟ್ಟು ಎಷ್ಟು ಮಸ್ತಾಗ್ತೈತಿ. ಯಾಕಂದ್ರೆ ಇದನ್ನು ಚೆಂದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಇದನ್ನು ಭಾರಿ ಮಸ್ತಂಗೆ ನಾದ್ಕೊಂಡ್ರೆ ಹೋಳ್ಗೆ ಚಂದ ಬರ್ತಾವ್ರಿ. ಅದಕ್ಕೆ ಈಗ ನಾವು ಹೋಳ್ಗೆ ಹಿಟ್ಟಲ್ರಿ ಇದು ಚೆಂದಂಗೆ ನಾದ್ಕೊಳಕ್ತಾನೆ. ಈಗ ಉಪ್ಪನ್ನು ಹಾಕೈತಿ ಇದಕ್ಕೆ ಮಸ್ತಂಗೆ. ಇದನ್ನ ಹಿಟ್ಟನ್ನು ಜಿಗಿ ಬರುವಂಗೆ ನಾದೋದತ್ತಾರ್ರಿ. ಜಿಗಿ ಬರುವಂಗಂದ್ರೆ ಹಿಂಗೆ ಬರೀ ಇಷ್ಟ ಮಾಡಿ ಇಡಬಾರ್ದು. ಇದನ್ನ ಚೆಂದಂಗೆ ಮಿದ್ದುತ್ತಾ ಇದು ಒಂದು ಜಿಗಿ ಬರ್ತೈತಿ. ಇದಕ್ಕೆ ಹೋಳ್ಗೆ ಹಿಟ್ಟಿನ ಹದ ಬರ್ತೈತಿ. ಅದಕ್ಕೆ ಈ ಥರ ಇದನ್ನ ನಾದ್ಕೋಬೇಕಾಕತಿ. ನಿಮ್ಗೆ ಕೈಗದು ಅಷ್ಟು ಎಣ್ಣೆ ಇದನ್ನು ಹಾಕ್ತಿದ್ರೆ ಎಣ್ಣೆನೂ ಹಚ್ಕೋಬೋದ್ರಿ ಕೈಗೆ. ಈಗ ನೋಡಿರಿ ಮಸ್ತಂಗೆ ಇದನ್ನು ನೀರು ಹಾಕಿನ ಜಾಸ್ತಿ ಸ್ವಲ್ಪ ಮೆತ್ತಗಿರ್ಬೇಕ್ರಿ ಇದು ಹಿಟ್ಟು, ಅಂದ್ರೆ ಹೋಳ್ಗೆ ಚಲೋ ಬರ್ತಾವೆ. ಈ ಹಿಟ್ಟು ಮಾತ್ರ ಒಂದೂವರೆ ತಾಸು 2 ತಾಸು ನೆನೆದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಬರ್ತಾವ್ರಿ. ಅದಕ್ಕೆ ಇದನ್ನ ಯಾವಾಗಲೂ ಫಸ್ಟ್ ಬ್ಯಾಳಿಗೆ ಇಟ್ಟಿದ ತಕ್ಷಣ ಹಿಟ್ಟನ್ನ ಇಟ್ಬಿಡ್ತಾರೆ. ಅಂದ್ರೆ ಅದೊಂದು ಅದು ಅಷ್ಟಕ್ಕೆ ಅದಕ್ಕೆ ಎಲ್ಲ ಇದು ಹಿಟ್ಟು ರೆಡಿ ಆಗೋದಕ್ಕೆ ಅದೆಲ್ಲ ಪ್ರೊಸೀಜರ್ ಮುಗಿದಕ್ಕನ ಕರೆಕ್ಟಾಗಿ ಹಿಟ್ಟು ಬಂದುಬಿಟ್ಟಿರ್ತೈತೆ. ಅದಕ್ಕೆ ಈ ಥರ ಮಾಡ್ತಾರೆ. ಈಗ ನೋಡಿರಿ, ನಮ್ಮ ಚಾನಲ್ ಸೂಪರ್ ಭೋಜನ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತೈತಿ. ಈಗ ನಾನು ಕರೆಕ್ಟಾಗಿ ಇದನ್ನು ಹಿಟ್ಟಿಗೆ ಎಷ್ಟು ಬೇಕಷ್ಟು ಆಯಿಲದು ಹಾಕಿ ಎಲ್ಲ ಮಾಡೀನಿ. ಇದನ್ನು ಮುಚ್ಚಿಟ್ಬಿಡೋಣ್ರಿ. ನಾವು ಉಳಿದದ್ದೆಲ್ಲನೂ ಮಾಡ್ಕೊಂಡು ಇದನ್ನ ಮಾಡ್ಕೊಳಕ್ಕೆ ಬರ್ತೈತಿ. ಈಗ ಹೂರ್ಣನೂ ತಯಾರಾಗೈತಿ, ಹೂರ್ಣನೂ ತಯಾರಾಗೈತಿ. ಈಗ ಹಿಟ್ಟೂ ಮಸ್ತಂಗೆ ತಯಾರಾಗೈತಿ. ಅದಕ್ಕೆ ನಾನು ಇದನ್ನು ತುಂಬಾಕತ್ತೇನೆ ನೋಡಿರಿ. ಈಗ ಮಸ್ತಂಗೆ ಇದರೊಳಗೆ ತುಂಬಿ ನಾನು ಈಗ ಹೋಳ್ಗೆ ಮಾಡ್ತೀನಿ. ಈಗ ಎಣ್ಣೆನೂ ಹಾಕೋಬೇಕ್ರಿ. ಇದಕ್ಕೆ ಒಂದು ಉಳ್ಳಿ ಮಾಡ್ಕೊತೀವಲ್ರಿ, ಅದಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಹಿಂಗೆ ಹಚ್ಚಿ ಇದನ್ನ ತಗಡ ಮೇಲೆ ಇದನ್ನ ಹೋಳ್ಗೆ ಮಾಡ್ಕೊಳಕ್ತಾನೆ. ಭಾಳ ಮಸ್ತ್ ಬರ್ತೈತೆ ರೀ ಇದು. ಹೂರ್ಣನೂ ಚೆಂದಾಗಿರ್ತೈತಿ. ಎಲ್ಲೂ ಏನೋ ಒಂದು ಬ್ಯಾಳೆ ಕಾಳು ಬರ್ತಿರ್ತಾವಲ್ರಿ ಇದ್ರೊಳಗೆ, ಅದರಿಂದ ಹೋಳ್ಗೆ ಕೆಡ್ತಿರ್ತಾವೆ. ಈಗ ಇದೊಂದು ಟೆಕ್ನಿಕ್ದಿಂದ ಏನಾಕತ್ತೆ ಅಂದ್ರೆ ಹೋಳ್ಗೆ ಹೂರ್ಣ ಮಸ್ತ್ ಬರ್ತೈತಿ ಇದು. ಈಗ ನೋಡಿರಿ ಎಷ್ಟು ಮಸ್ತಾಗಿರೋವಂಥ ಹೋಳ್ಗೆ. ಈಗ ನಮ್ಗೆ ಯಾವುದೂ ಇದು ಇಲ್ಲರಿ, ಅದು ಮೆತ್ತಗಾಗ್ತತೆನ ಯಾವ ಟೆನ್ಷನ್ನು ಇರೋದಿಲ್ಲ. ಯಾಕಂದ್ರೆ ಅದು ನಾವು ಮಿಕ್ಸಿ ಒಳಗೆ ಮಾಡೋದ್ರಿಂದ ಅದರಿಂದ ಭಾಳ ನಮಗೆ ಹೆಂಗಾಗುತ್ತಪ್ಪ ಅನಿಸಿರ್ತೈತಿ. ಇದ್ರೊಳಗೆ ಏನೂ ಹೆದರಿಕಿಲ್ದ ನಾವು ಆರಾಮಾಗಿ ಈ ಥರ ಒಂದು ಒಬ್ಬಟ್ಟು ಅಂದ್ರೆ ಹೋಳ್ಗೆ ಇದನ್ನ ಮಾಡ್ಕೊಬೋದು ರೀ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಇದರಿಂದ ಇಂಥ ಹೂರ್ಣ ಮಾಡಿಕೊಂಡ್ರೆ ಮಸ್ತಂಗೆ ಹೋಳ್ಗೆ ಉಬ್ಬಿ ಬರ್ತಾವ್ರಿ. ಅವು ಭಾರಿ ಮಸ್ತಾಗಿರುವಂಥ ಒಂದು ಹೂರ್ಣದ ಹೋಳ್ಗೆ ಈಗ ರೆಡಿಯಾಗಿ ಆಗ್ತಾವೆ ನೋಡಿರಿ. ಇದೇ ಥರ ನಾವು ಏನು ಮಾಡ್ಬೇಕಂದ್ರೆ ಎಲ್ಲನೂ ಅದನ್ನು ತುಂಬಿ ಹೋಳ್ಗೆ ಮಾಡ್ಕೋಬೇಕಾಗ್ತತಿ. ಈಗ ಇದನ್ನೆಲ್ಲ ಕಡೆನೂ ನಾವು ಸುಡ್ಬೇಕ್ರಿ. ಇದನ್ನ ಚೆಂದಂಗೆ ದಂಡಿ ಸುಡೋದು ಅತ್ತಾರಲ್ರಿ, ಈ ಕಡೆ ಎಲ್ಲ ಕಡೆನೂ ಚೆಂದಂಗೆ ಬೇಯಿಸ್ಕೋಬೇಕ್ರಿ. ಈಗ ಬೇಯಿಸಿ ನಾನು ಹೋಳ್ಗೆ ರೆಡಿ ಮಾಡೈತಿ. ಈಗ ಮಸ್ತಾಗಿ ಬಂದೈತಿ ನೋಡಿರಿ. ಇದು ಉಬ್ಬಿರುವಂಥ ಒಂದು ಹೋಳ್ಗೆ ಬಂದೈತಿ. ಈಗ ಇದಕ್ಕೆ ನಾನು ಇನ್ನೊಂದನ್ನು ಹೂರ್ಣ ಇಟ್ಟು ಅದನ್ನ ತುಂಬ್ಕೊಂಡು ತೋರ್ಸಾಕತ್ತೇನೆ ರೀ. ಈಗ ನೋಡಿರಿ ಇಷ್ಟು ಮಾಡೋದು ನೋಡಿರಿ. ಏನಿಲ್ಲ, ಇದನ್ನ ಚೆಂದಂಗೆ ಲಟ್ಟಿಸಿ
ಆಮೇಲೆ ತಗಡಿನ ಮೇಲೆ ಲಟ್ಟಿಸಿ ಎಣ್ಣೆ ಇರ್ತೈತಲ್ರಿ ಅದರಿಂದ ಅದು ಬಿಟ್ಕೋತೈತಿ, ಹಿಂಗೆ ಹಾಕಿಬಿಡೋದ್ರಿ. ಈಗ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಒಂದು ಎಣ್ಣೆ ಹೆಚ್ಚಿದ ಕಡಲೆಬೇಳೆ ಹೂರ್ಣದ ಹೋಳಿಗೆ ರೆಡಿ ಆಗೈತೆ ನೋಡಿರಿ. ಈಗ ಭಾರಿ ಮಸ್ತ್ ಬರ್ತಾವ್ರಿ, ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಇರ್ತಾವೆ ಎಣ್ಣೆ ಹೆಚ್ಚಿದ ಹೋಳಿಗೆ. ಅದಕ್ಕೆ ನೀವು ಇದೇ ಥರ ಮಾಡಿ ನೋಡಿರಿ, ಭಾಳ ಫಸ್ಟ್ ಕ್ಲಾಸಾಗಿ ಈಜಿಯಾಗಿ ಈ ಒಂದು ನಾ ಏನು ಮಾಡೇನಲ್ರಿ ಈ ಒಂದು ಪದ್ಧತಿಯಲ್ಲಿ ಮಾಡಿದ್ರಂದ್ರೆ ಫಸ್ಟ್ ಕ್ಲಾಸಾಗಿ ನಿಮಗೆ ಈ ಯಾವ ಇದು ಇಲ್ದನ ಹೋಳಿಗೆ ಬಂದುಬಿಡ್ತಾವ್ರಿ ಮಸ್ತಂಗೆ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗೈತಿ. ಈ ಕಡೆ ಎಲ್ಲ ಕಡೆನೂ ಆರಾಮಾಗಿ ನಾವು ಸುಟ್ಕೋಬೋದು ಇದನ್ನ. ಈಗ ಇನ್ನೊಂದು ನಾನು ಇದ್ರೊಳಗೆ ಹಾಕಾಕ್ತೀನಿ. ಭಾಳ ಈಜಿಯಾಗಿ ಒಂದು ಹೋಳಿಗೆಯನ್ನು ಈ ಥರ ಮಾಡ್ಕೊಂಡು ಹೂರಣ ಮಾಡ್ಕೊಂಡ್ರೆ ನಾವು ಮಾಡ್ಬೋದು ಅಂಥೇಳಿ ನೀವು ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಭಾಳ ಫಸ್ಟ್ ಕ್ಲಾಸ್ ಆಗ್ತೈತೆ ಅಂಥೇಳಿ. ಈಗ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವೆ, ಉಬ್ಬಿನೂ ಬರಾಕ್ತಾವೆ. ಭಾಳ ಭಾರಿಯಾಗಿರುವಂಥ ಒಂದು ಒಳ್ಳೆ ಹೂರ್ಣದ ಹೋಳಿಗೆ ರೆಡಿಯಾಗಿ ಹಾಕತ್ತಾವೆ ನೋಡಿರಿ. ನೀವು ಮಾಡಿರಿ, ಭಾಳ ಫಸ್ಟ್ ಕ್ಲಾಸ್ ಆಗ್ತಾವೆ. ಈ ಥರ ನೀವು ಒಂದು ಪದ್ಧತಿಯನ್ನು ಬಳಸಿ ಮಾಡಿದ್ರಂದ್ರೆ ನಿಮ್ಗೆ ಭಾಳ ಈಜಿಯಾಗಿ ಸಿಂಪಲ್ಲಾಗಿ ಮಾಡಕ್ಕೆ ಬರ್ತದೆ. ನೋಡಿರಿ ಎಷ್ಟು ಪರ್ಫೆಕ್ಟ್ ಬರಾಕ್ತಾವೆ. ಇದನ್ನು ಚಂದಂಗೆ ಆ ಕಡೆ ಈ ಕಡೆ ಹೊಳಿಸಿ ಮಾಡಿ ಇವನ್ನೆಲ್ಲ ಚಂದಂಗೆ ಸುಟ್ಕೋಬೇಕ್ರಿ. ಇದನ್ನ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೋಬೇಕ್ರಿ. ಇದನ್ನ ಇವಾಗಲೂ ಹೂರ್ಣದ ಹೋಳಿಗೆಗೆ ಆಯಿಲ್ ಹಾಕಿ ಬೇಯಿಸಿದ್ರೆ ಚಂದ ಆಗ್ತಾವೆ. ಅದಕ್ಕೆ ನಾವು ಈಗ ಆಯಿಲ್ ಹಾಕಿ ಇದಕ್ಕೆ ಬೇಯಿಸ್ಕೋಬೇಕ್ರಿ. ಮತ್ತು ನೋಡಿರಿ ಎಷ್ಟು ಮಸ್ತ್ ಆಗ್ತದೆ. ಬೆಸ್ಟಂಗೆ ಈ ಥರ ಹೋಳಿಗೆ ಮಾಡಿ ತಿಂದುಬಿಟ್ರೆ ಅಂದ್ರೆ ನಿಮ್ಗೆ ಮತ್ತೆ ಹೋಳ್ಗೆ ಅಂದ್ರೆ ಬೇಸರ ಆಗಲ್ಲ. ಏನಪ್ಪ ಅದನ್ನು ಮಾಡ್ಬೇಕಲ್ಲ ಎಷ್ಟೊತ್ತಾಗುತ್ತೆ ಅನ್ನಂಗಿಲ್ಲ ರೀ, ಭಾಳ ಈಜಿಯಾಗಿ ಬೇಗನೂ ಆಗಿಬಿಡ್ತೈತೆ ಇದು. ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರುವಂಥ ಒಂದು ಒಳ್ಳೆ ಹೋಳಿಗೆ ಬರ್ತಾವೆ ಮೆತ್ತನ.